ಮುಧೋಳದ ಜನತೆಗೆ ಹೃತ್ಪೂರ್ವಕವಂತ ಒಂದು ಸ್ವಾಗತ. ಶ್ರೀ ರಾಮ್ಜಿ ಗೋರ್ಪಡೆ ರವರ 51ನೆಯ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಅತ್ಯಮೂಲ್ಯವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಯಾವ ಕಾರ್ಯಕ್ರಮ ಅಂತಂದರೆ ಸಾವಯವ ಕೃಷಿಗೋಷ್ಠಿ ಹಾಗೂ ಆಧ್ಯಾತ್ಮಿಕ ಚಿಂತನೆ. ಈ ಸಾವಯವ ಮತ್ತು ಕೃಷಿಗೋಷ್ಠಿ ಹಾಗೂ ಆಧ್ಯಾತ್ಮಿಕ ಚಿಂತನೆಗೆ ಈ ನಮ್ಮ ದೇಶದ ಅದ್ಭುತ ಗುರುಗಳಲ್ಲಿ ಒಬ್ಬರಾದಂಥ ಶ್ರೀ ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಕಣೇರಿ ಮಠ, ಕೊಲ್ಲಾಪುರ ಇವರು ಆಗಮಿಸುತ್ತಿದ್ದು. ಹಾಗೆಯೇ ದಿವ್ಯ ಉಪಸ್ಥಿತಿಯನ್ನು ಪರಮ ಪೂಜ್ಯ ಶ್ರೀ ಶಂಕರಾರೂಢ ಮಹಾಸ್ವಾಮಿಗಳವರು ಶಿರೋಳ ಹಾಗೂ ಮಣಿಪ್ರ ಬಸವಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ, ಗವಿಮಠ, ಮುಧೋಳ ಹಾಗೂ ಪೂಜ್ಯ ಶ್ರೀ ಶ್ರೀಧರ್ ಹವಳೇಜಿ ಆಧ್ಯಾತ್ಮಿಕ ಚಿಂತಕರು, ಹೊಸಪೇಟೆ ಇವರು ಆಗಮಿಸುತ್ತಿದ್ದು. ಈ ಕಣೇರಿ ಮಠ ಇವರ ಆಶ್ರಯದಲ್ಲಿ ಒಂದು ವಿಶೇಷವಾದಂಥ ಸಮಾಜಕ್ಕೆ ಕೊಡುಗೆಯನ್ನು ಹಮ್ಮಿಕೋಬೇಕಂತೇಳಿ ಶ್ರೀ ರಾಮ್ಜಿ ಗೋರ್ಪಡೆಯವರು ಒಂದು ಚಿಂತನೆಯನ್ನು ಮಾಡಿದ್ದು. ಬಂಜೆತನ ನಿವಾರಣಾ ಶಿಬಿರ ಮುಂಜಾನೆ 10ರಿಂದ ಸಂಜೆ 4ರವರೆಗೆ ಇರುತ್ತದೆ. ಇದನ್ನು ಡಾಕ್ಟರ್ ವರ್ಷಾ ಪಾಟೀಲ್ ನಿರ್ದೇಶಕರು ಮತ್ತು ವಿಭಾಗ ಮುಖ್ಯಸ್ಥರು ಆಗಮಿಸುತ್ತಿದ್ದು. ಅವರು ಸಿದ್ದಗಿರಿ ಜನನ IVF ಮತ್ತು ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಅವರು ಕೂಡ ಆಗಮಿಸುತ್ತಿದ್ದು. ಇದರ ಸದುಪಯೋಗವನ್ನು ನಮ್ಮ ಮುಧೋಳ ತಾಲೂಕಿನ ಸಮಸ್ತ ಜನರು ಕೂಡ ಸದುಪಯೋಗ ಪಡಿಸಿಕೊಳ್ಳಬೇಕು. ರಾಮ್ಜಿ ಗೋರ್ಪಡೆ 51ನೆಯ ಜನ್ಮದಿನದ ಶುಭಾಶಯ ಹೇಳುತ್ತಾ, ನನಗೆ ಅವರಿಗೆ 21 ವರ್ಷಗಳಿಂದ ನಿರಂತರ ನೋಡಿಕೊಂಡು ಬಂದಿದ್ದೇನೆ. ನಾನು ಅವರು ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ನೋಡಿ ಒಂದು ಚಿಕ್ಕ ಒಂದು ಲೇಖನವನ್ನು ಬರೆದಿದ್ದೇನೆ. ಆ ಚಿಕ್ಕ ಒಂದು ಲೇಖನವನ್ನು ಎಲ್ಲರೂ ಓದಿ ಅವರು ಮತ್ತು ಇನ್ನೂ ಉತ್ತರೋತ್ತರವಾಗಿ ಮುಂದುವರಿಯಲೆಂದು ಶುಭ ಹಾರೈಸುತ್ತೇನೆ.